ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ಈ ಹೊಸ ತಿಂಗಳಿನ ಮೊದಲನೇ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಕರ್ತನು ತಾನೇ ನಮ್ಮನ್ನು ಕಳೆದ 4 ತಿಂಗಳುಗಳ ಕಾಲ ಕಾಯ್ದು ಕಾಪಾಡಿ ಆಶೀರ್ವದಿಸಿ ಈ 5ನೇ ತಿಂಗಳನ್ನು ಕಾಣುವಂತೆ ಕೊಟ್ಟಂಥ ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಅದೇ ಪ್ರಕಾರವಾಗಿ ಈ ಮೇ ತಿಂಗಳಿನ ಮೊದಲನೇ ದಿನ ಇದೊಂದು ವಿಶೇಷವಾದ ದಿನ. ಏನೆಂದರೆ ಕಾರ್ಮಿಕರ ದಿನಾಚರಣೆ ಇದಾಗಿದೆ. ಕರ್ತನ ನಾಮದಲ್ಲಿ ಈ ದಿನದಲ್ಲಿ ಎಲ್ಲ ಕಾರ್ಮಿಕರುಗಳನ್ನು ನಾನು ದೇವರ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸ್ತೇನೆ. ನಿಮ್ಮೆಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಪ್ರಿಯ ದೇವಜನರೇ, ಈ ಮೇ ತಿಂಗಳಲ್ಲಿ ಕರ್ತನು ನಮ್ಮೊಟ್ಟಿಗೆ ಪ್ರತ್ಯೇಕವಾಗಿ ಮಾತನಾಡ್ತಿರುವ ವಾಗ್ದಾನದ ವಚನವನ್ನು ನಾವು ಗಮನಿಸುವುದಾದರೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯದ 12ನೇ ವಚನದಲ್ಲಿ, ನೀವು ಅವಸರದಿಂದ ಹೊರಡಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ, ಯೆಹೋವನು ನಿಮಗೆ ಮುಂಬಲವಾಗಿ ಮುಂದರಿಯುವನು, ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು. ಪ್ರಿಯ ದೇವಜನರೇ, ಕರ್ತನ ವಚನ ನಮ್ಮನ್ನು ಈ ಮೇ ತಿಂಗಳಿನಲ್ಲಿ ಹೀಗೆ ಬಲಪಡಿಸ್ತಾ ಇದೆ, ನೀವು ಅವಸರದಿಂದ ಹೊರಡಬೇಕಾಗಿಲ್ಲ. ಹೌದಲ್ವಾ ಪ್ರಿಯ ದೇವಜನರೇ? ನಮ್ಮ ಜೀವಿತಗಳಲ್ಲಿ ನಮ್ಮ ಎದುರಾಗಿರುವ ಕಾರ್ಯಗಳನ್ನು ಮುಗಿಸಿ ನಾವೇನೋ ಒಂದು ಮಾಡಬೇಕು, ಎಲ್ಲೋ ಒಂದು ಹೋಗಿ ಸೇರಬೇಕು, ಏನೋ ಒಂದು ನಾವು ಪಡೆದುಕೊಳ್ಳಬೇಕು, ನಮ್ಮ ಜೀವಿತದಲ್ಲಿ ಒಟ್ಟಾರೆ ಈ ಕಷ್ಟ ಸಂಕಟಗಳಿಂದ ಹೇಗಾದರೂ ಪಾರು ಮಾಡಿ ಮುಂದೆ ಹೋಗಲೇಬೇಕು ಅನ್ನುವ ಪ್ರಕಾರ ಅವಸರದಿಂದ ನಮ್ಮ ಜೀವಿತಗಳಲ್ಲಿ ನಾವು ಹೊರಡುವವರಾಗಿರ್ತೇವೆ. ವಚನ ಹೇಳ್ತಾ ಇದೆ, ಓಡಿ ಹೋಗಬೇಕಾಗಿ ಕೂಡ ಇಲ್ಲ. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಈ ಮೇ ತಿಂಗಳಲ್ಲಿ ಕರ್ತನ ವಾಗ್ದಾನ ಹೀಗೆ ಮಾತನಾಡ್ತಾ ಇದೆ, ಅವಸರದಿಂದಲೋ ಆತುರತೆಯಿಂದಲೋ ನೀವು ಹೋಗಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ. ಪ್ರಿಯ ದೇವಜನರೇ, ವಚನ ಹೇಳ್ತಾ ಇದೆ, ಯೆಹೋವನು ನಿಮಗೆ ಮುಂಬಲವಾಗಿಯೋ ಮತ್ತು ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿಯೋ ಬರುವನು. ಎಷ್ಟು ಆಶೀರ್ವದಿಸಲ್ಪಟ್ಟ ವಾಕ್ಯವಲ್ವಾ? ನಮ್ಮ ದೇವರಾದ ಯೆಹೋವನು ತಿಂಗಳಲ್ಲಿ ನಮಗೆ ಹೀಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ, ಆತನು ನಮ್ಮ ದಾರಿಯಲ್ಲಿ ಮೊದಲು ಮುಂದೆ ಇರುತ್ತಾನೆ ಅಂತ. ಪ್ರಿಯ ದೇವಜನರೇ, ನಮ್ಮ ಈ ತಿಂಗಳಿನ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಾವೇನೋ ಅವಸರದಿಂದ ಹೋಗಬೇಕಾದ ಅವಶ್ಯಕತೆಗಳು ಇಲ್ಲ. ಪ್ರಿಯ ದೇವಜನರೇ, ಅಯ್ಯೋ ಏನಾಗ್ಬಿಡ್ತದೋ ಅನ್ನುವ ಅವಸರ, ಅಯ್ಯೋ ಎಲ್ಲ ನಾನೇ ಮಾಡಬೇಕಲ್ವಾ ಒಂದು ಆತುರತೆ, ಅದ್ಯಾವುದು ಈ ತಿಂಗಳಲ್ಲಿ ಬೇಡ. ಪ್ರಿಯ ದೇವಜನರೇ, ದೇವರ ವಚನ ಹೀಗೆ ಹೇಳ್ತಾ ಇದೆ, ನಾನು ನಿಮ್ಮ ಮುಂಬಲವಾಗಿ ಹೋಗುವೆನು. ಅಂದರೆ ದೇವರಾದ ಯೆಹೋವನೇ ನಮ್ಮ ಪ್ರತಿ ಹೆಜ್ಜೆಗಳಿಗೂ ಮುಂದೆ ಆತನಿರುವವನಾಗಿರ್ತಾನೆ. ಒಂದು ಸೇನಾ ನಾಯಕನಾಗಿ ಆತನು ನಮ್ಮ ಮುಂದೆ ಇರುತ್ತೇನೆ ಅಂತ ವಾಗ್ದಾನ ಮಾಡ್ತಾ ಇದ್ದಾರೆ. ವಚನ ಹೇಳ್ತಾ ಇದೆ, ಇಸ್ರಾಯೇಲಿನ ದೇವರು ಆತನು ನಿಮ್ಮ ಹಿಂಬಲವಾಗಿಯೂ ಬರುವನು. ನಮ್ಮ ಜೀವಿತದಲ್ಲಿ ಕೆಲವು ಪ್ರೆಷರ್ಗಳು, ಭಯ ಭೀತಿಗಳು ನಮ್ಮನ್ನು ಕಾಡುವಾಗ ನಾವು ಹಿಂದೆ ನೋಡಿಕೊಂಡು ಅಯ್ಯೋ ಏನಾಗ್ಬಿಡುತ್ತೋ ಅಂತ ಆ ಕತ್ತಲೆ ಕಾರ್ಯಗಳು ನಮ್ಮನ್ನು ಹಿಂದಟ್ಟುವಾಗ, ನಮ್ಮನ್ನು ಭಯಪಡಿಸುವಂಥ ಕಾರ್ಯಗಳು ನಮ್ಮನ್ನು ಹಿಂದಟ್ಟುವಾಗ ಆ ಭಯದಲ್ಲಿ ನಾವೇನು ಮಾಡ್ತೀವಿ, ಅವಸರದಿಂದ ಮುಂದೆ ಹೋಗೋದಕ್ಕೆ ಪ್ರಯಾಸ ಪಡ್ತೀವಿ. ಹಿಂದೆಗಡೆ ಏನೋ ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇದೆ, ನಮ್ಮನ್ನು ಏನೋ ಸೋಲಿಸುವುದಕ್ಕೆ, ನಮ್ಮನ್ನು ಏನೋ ಹಿಡಿಯುವುದಕ್ಕೆ ಬರ್ತಾ ಇದೆ ಅನ್ನುವ ಕಾರ್ಯಗಳಿರುವಾಗ ನಾವು ಭಯದಲ್ಲಿ ಹೋಗ್ತೀವಲ್ವಾ? ಆದರೆ ಈ ತಿಂಗಳು ಕರ್ತನ ವಾಕ್ಯ ಹೀಗೆ ಸ್ಪಷ್ಟಪಡಿಸ್ತಾ ಇದೆ, ನೀವು ಭಯದಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರು ನಿಮ್ಮ ಬೆನ್ನೆಲುಬಾಗಿ, ದೇವರು ನಿಮ್ಮ ಬೆಂಗಾವಲಾಗಿ, ಆತನು ನಿಮ್ಮ ಹಿಂಬಲವಾಗಿಯೂ ಆತನು ಬರುತ್ತಾನೆ ಅಂತ. ಎಷ್ಟು ಸುಂದರವಾದ ದೇವರು ನೋಡ್ರಿ. ಆತನು ನಿಮ್ಮನ್ನು ಎಂದಿಗೂ ಒಬ್ಬಂಟಿಗರಾಗಿ ಮುಂದರಿಯುವುದಕ್ಕೆ ಬಿಡುವುದೇ ಇಲ್ಲ. ಪ್ರಿಯ ದೇವಜನರೇ, ಸೇನಾಧೀಶ್ವರನಾದ ಯೆಹೋವನು ಆತನು ನಮ್ಮನ್ನು ಮುಂಬಲವಾಗಿಯೂ ಹಿಂಬಲವಾಗಿಯೂ ರಕ್ಷಣೆಗಳನ್ನು ಕೊಡುತ್ತಾ ನಡೆಸ